ಆರ್.ವಿ. ದೇಶಪಾಂಡೆಗೆ ಸಚಿವ ಸ್ಥಾನ ನೀಡಿ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಆಗ್ರಹ. ಹಳಿಯಾಳ ದಾಂಡೇಲಿ ಜೊಯ್ಡಾ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ರಾಜಕೀಯದ ಹಿರಿಯ ನಾಯಕರಾದ ಆರ್.ವಿ. ದೇಶಪಾಂಡೆ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಒತ್ತಾಯಿಸಿದೆ. ನಗರದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಆಗ್ರಹ ವ್ಯಕ್ತಪಡಿಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ಹಲವು ದಶಕಗಳ ರಾಜಕೀಯ ಅನುಭವ ಹೊಂದಿರುವ ಆರ್.ವಿ. ದೇಶಪಾಂಡೆ ಅವರ ಸೇವೆ ಮತ್ತು ಆಡಳಿತಾತ್ಮಕ ಅನುಭವವನ್ನು ಪರಿಗಣಿಸಿ ಅವರಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನ ನೀಡಬೇಕು ಎಂದು ಹೇಳಿದರು. ದೇಶಪಾಂಡೆ ಅವರು ರಾಜ್ಯ ರಾಜಕೀಯದಲ್ಲಿ ಅಪಾರ ಅನುಭವ ಹೊಂದಿದ್ದು, ಹಲವು ಬಾರಿ ಸಚಿವರಾಗಿ ಹಾಗೂ ವಿವಿಧ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವರ ಅನುಭವ ರಾಜ್ಯದ ಅಭಿವೃದ್ಧಿಗೆ ಬಳಸಿಕೊಳ್ಳುವ ಉದ್ದೇಶದಿಂದ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯ ಕಾಂಗ್ರೆಸ್ ನಾಯಕರು ಹಾಗೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದೇಶಪಾಂಡೆ ಅವರ ರಾಜಕೀಯ ಅನುಭವವನ್ನು ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನ ನೀಡುವ ನಿರ್ಧಾರ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸಚಿವ ಸ್ಥಾನಕ್ಕಾಗಿ ಹೇಳಿಕೆಗಳು ಅಥವಾ ಪ್ರತಿಭಟನೆಗಳನ್ನು ನಡೆಸದಂತೆ ದೇಶಪಾಂಡೆ ಅವರು ಸೂಚನೆ ನೀಡಿದರು. ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಅವರ ಪರವಾಗಿ ಹೋರಾಟ ನಡೆಸಲು ಸಿದ್ಧರಾಗಿದ್ದಾರೆ. ಅಗತ್ಯವಿದ್ದಲ್ಲಿ ಬೆಂಗಳೂರಿಗೆ ತೆರಳಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಮೋಹನ್ ಹಲ್ವಾಯಿ ತಿಳಿಸಿದರು. ನಮಸ್ಕಾರ, ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತು ಒಂದು ವಿಶೇಷ ನಮ್ಮ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಒಂದು ಸಭೆ ಮೀಟಿಂಗ್ ಅನ್ನು ಕರೆದು ಮತ್ತು ಪತ್ರಿಕಾಗೋಷ್ಠಿ ಮಾಡುವಂತ ಮಾತಾಯಿತು. ಇದಕ್ಕೆ ಒಂದೇ ಒಂದು ಕಾರಣ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ 2ನೇ ಅವಧಿಯ ಪರ್ವ ಪ್ರಾರಂಭ ಆಗಿದೆ. ಈ 2ನೇ ಅವಧಿಯ ಪರ್ವದ ನೇತೃತ್ವ ವಹಿಸಿದಂತ ನಮ್ಮ ಪಕ್ಷದ ಹಿರಿಯ ನಾಯಕರು, ಪಕ್ಷ ಸಂಘಟಕರು ಹಗಲಿರುಳು ದುಡಿದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರುವಲ್ಲಿ ದುಡಿದಂತ ಧೀಮಂತ ನಾಯಕ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಜಿ ಅವರ ನೇತೃತ್ವದಲ್ಲಿ 2ನೇ ಅವಧಿಯ ಸರ್ಕಾರ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಮೊನ್ನೆ ಸ್ವೀಕರಿಸಿದ್ದಾರೆ. ತಾವೆಲ್ಲರೂ ಕಂಡಿದ್ದೀರಿ. ಅವರ ಪ್ರಮಾಣ ವಚನ ಸ್ವೀಕಾರದ ದಿನದಂದು ಮೊದಲನೇ ಅವಧಿಯ ಲಿಸ್ಟ್ ನಲ್ಲಿ ನಮ್ಮ ಈ ಭಾಗದ ಇಡೀ ರಾಜ್ಯ ಕಂಡ ಹಿರಿಯ ನಾಯಕ ಮತ್ತು ಅನುಭವಿ ರಾಜಕಾರಣಿ, ಯಾವತ್ತು ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಅಭಿವೃದ್ಧಿ ಪರವಾಗಿ ಅನ್ನೋ ಚಿಂತನೆ ಮಾಡುವಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿ ಅವರ ಹೆಸರು ಮೊದಲನೇ ಹಂತದ ಲಿಸ್ಟ್ ನಲ್ಲಿ ಬರ್ತದನ್ನುವಂಥ ನಾವೆಲ್ಲರೂ ಈ ಕ್ಷೇತ್ರದ ಜನತೆ ಅಂದ್ಕೊಂಡಿದ್ವಿ. ಆದರೆ ಕಾರಣಾಂತರದಿಂದ ಅಥವಾ ಜಾತಿವಾರು, ಜಿಲ್ಲಾವಾರು ಕೆಲವೊಂದು ವಿಷಯಗಳನ್ನ ಇಟ್ಟುಕೊಂಡು ಮೊದಲನೇ ಲಿಸ್ಟ್ ನಲ್ಲಿ ಬರಲಿಲ್ಲ. ಆದ್ರೆ 2ನೇ ಲಿಸ್ಟ್ ನಲ್ಲಿ ಬಂದೇ ಬರ್ತದನ್ನುವಂಥ ಒಂದು ಉಮ್ಮೀದದಲ್ಲಿ ನಾವೆಲ್ಲರೂ ಇದ್ದೀವಿ, ಆ ಆಶಾ ಭಾವನೆಯಲ್ಲಿದ್ದೀವಿ. ಯಾಕಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿ ಅವರು ರಾಜಕೀಯದಲ್ಲಿ ಪ್ರವೇಶ ಮಾಡಿದ ನಂತರ ಸುಮಾರು 45 ವರ್ಷದಲ್ಲಿ ಪ್ರತಿ ಸರ್ಕಾರದಲ್ಲೂ ಕೂಡ ಒಂದು ಖಾತೆಯನ್ನು ಸಚಿವರಾಗಿ ನಿರ್ವಹಿಸಿದಂತ ಅನುಭವಿ ರಾಜಕಾರಣಿಗಳು. ಅವರ ಅನುಭವವನ್ನು ಡಿ.ಕೆ. ಶಿವಕುಮಾರ್ ಜಿ ಅವರ ನೇತೃತ್ವದ ಸರ್ಕಾರದಲ್ಲಿ ಅದು ಸದುಪಯೋಗ ಪಡಿಸ್ಕೊಳ್ಬೇಕು. ಆ ಸದುಪಯೋಗ ಪಡಿಸ್ಕೊಂಡು ಈ ರಾಜ್ಯದ ಜನತೆಗೆ ಅವರ ಅನುಭವ ಹಂಚಬೇಕು ಅನ್ನುವಂಥದ್ದು ಕೂಡ ಈ ಭಾಗದ ನಾವೇನು ಆರ್.ವಿ. ದೇಶಪಾಂಡೆಜಿ ಅವರ 50 ವರ್ಷದಿಂದ ಅವರ ಪಕ್ಷದ ಸಂಘಟನೆ, ಅವರು ನಿಷ್ಠಾವಂತವನ್ನು ನೋಡಿಕೊಂಡು ಅವ್ರ ಜೊತೆಗೆ ಇದ್ದೀವಿ. ನಮ್ಮೆಲ್ಲರ ಆಶೆ ಇದೆ, ಆ ದೇವರಲ್ಲಿ ಪ್ರಾರ್ಥನೆ ಇದೆ. ಮತ್ತು ಸರ್ಕಾರದ ಇವತ್ತಿನ ದಿನಾಂಕದ ಕೆಪಿಸಿಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಬಿ.ಕೆ. ಹರಿಪ್ರಸಾದ್ ಸರ್ಜಿ ಹಾಗೂ ನಮ್ಮ ಇಡೀ ಭಾರತ ದೇಶ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ಕರ್ಕೊಂಡು ಹೋಗಿ ಇಡೀ ರಾಷ್ಟ್ರದ ಚುಕ್ಕಾಣಿ ಹಿಡಿಬೇಕಂತ ಕನಸು ಕಂಡಂತ ಕನಸುಗಾರ ಶ್ರೀ ರಾಹುಲ್ ಗಾಂಧೀಜಿ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಹಾಗೂ ಸಿದ್ದರಾಮಯ್ಯಜಿ ಅವರು, ಇವರೆಲ್ಲರಿಗೂ ನಾವು ಮನವಿ ಮಾಡ್ಕೊಳ್ತೀವಿ, ಈ ಅನುಭವಿ ರಾಜಕಾರಣಿಯನ್ನ ತಾವು ರಾಜ್ಯದ ಜನತೆಗಾಗಿ ತಾವು ಮುಂದಿನ ಈ 2ನೇ ಅವಧಿಯ ಏನು ಲಿಸ್ಟ್ ಬಿಡುಗಡೆ ಆಗ್ತಾನೋ ಮಾತು ನಡೀತಾ ಇದೆ. ಅದರಲ್ಲಿ ನಮ್ಮ ಭಾಗದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿ ಅವರು ಸಚಿವರಾಗುವಂಥ ಪಟ್ಟಿಯಲ್ಲಿ ಹೆಸರು ಬರಲೇಬೇಕು ಅನ್ನೋಂಥ ಆಗ್ರಹ ಕೂಡ ಮಾಡ್ತೀವಿ. ಯಾಕಂದ್ರೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಕೈ ಬಿಟ್ಟಿಲ್ಲ ಈ ಭಾಗದ ಕ್ಷೇತ್ರ. ಒಂದು ಬಾರಿ ಬಿಟ್ರೆ ಪ್ರತಿ ಬಾರಿನೂ
ಈ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದೆ. ರೈತರಾಗ್ಲಿ, ಕೂಲಿ ಕಾರ್ಮಿಕರಾಗ್ಲಿ, ವ್ಯಾಪಾರಸ್ಥರಾಗ್ಲಿ, ಬಡ ಜನರಾಗ್ಲಿ ಎಲ್ಲರೂ ಕೂಡ ನಾವು ಕಾಂಗ್ರೆಸ್ ಪರವಾಗಿದ್ದೀವಿ, ಮುಂದೂ ಕೂಡ ಇರ್ತೀವಿ. ಹಾಗಾಗಿ RV ದೇಶಪಾಂಡೆಜಿ ಅವರಿಗೆ ಮುಂದಿನ ಲಿಸ್ಟ್ ನಲ್ಲಿ ಅವರ ಹೆಸರು ಬರಬೇಕು, ಅವರು ಈ ರಾಜ್ಯದ ಸಚಿವರು ಆಗ್ಬೇಕು ಅಂತ ಹೇಳಿ ನಾವು ಆಗ್ರಹಿಸುತ್ತಾ ಮನವಿ ಕೂಡ ಮಾಡ್ಕೊಳ್ತಾ ಇದೀವಿ. ನಮಸ್ಕಾರ. ಏನು ಹೇಳುದಿದ್ರೆ ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.